ನಾವೆಲ್ಲ ಕೃಷ್ಣನನ್ನ ಪೂಜನೆ ಮಾಡ್ತೇವೆ. ಗಾವೋ ಮೇ ಅಗ್ರತ ಸಂತು ಗಾವೋ ಮೇ ಸಂತು ಪೃಷ್ಠತಃ ಗಾವೋ ಮೇ ಹೃದಯಂ ನಿತ್ಯಂ ಗವಾಂ ಮಧ್ಯೆ ವಸಾಮ್ಯಹಂ ಅನ್ನುವಂತಹ ಅದ್ಭುತವಾದಂತಹ ಮಾತಿನ ಮೂಲಕ ಬಾಲಕೃಷ್ಣ ಗೋಪಾಲಕನಾಗಿ ಇವತ್ತಿಗೂ ಕೂಡ ಜನಮಾನಸದಲ್ಲಿ ನಿಂತಿದ್ದಾನೆ. ಆಗ್ಲೇ ಗೋವಿನ ಹಾಡನ್ನ ಹಾಡಿದ್ರು. ಭಾರತೀಯ ಚಿಂತನೆಗಳು ಅದೆಷ್ಟು ಶ್ರೇಷ್ಠ ಅಂತ ಹೇಳಿದ್ರೆ, ಭಾರತೀಯರು ಕೇವಲ ಪುರಾಣಗಳ ಮೂಲಕ, ರಾಮನ ಕಥೆಯ ಮೂಲಕ, ಸೀತೆ ಕಥೆಯ ಮೂಲಕ, ಲಕ್ಷ್ಮಣನ ಕಥೆಯ ಮೂಲಕ ಮಾತ್ರ ಅದ್ಭುತವಾದಂತಹ ಒಂದು ಶ್ರೇಷ್ಠವಾದಂತಹ ಚಿಂತನೆಗಳನ್ನ ಕೊಡ್ಲಿಲ್ಲ. ನಾವು ಸಣ್ಣ ತರಗತಿಗಳಲ್ಲಿ ಇರಬೇಕಾಗಿದ್ರೆ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅನ್ನುವಂತಹ ಗೋವಿನ ಹಾಡನ್ನ ನಮ್ಮ ಟೀಚರ್ ಹೇಳಿಕೊಡ್ತಾ ಇದ್ರಾಯ್ತು. 3-4ನೇ ತರಗತಿಯಲ್ಲಿ ಇರಬೇಕಾಗಿದ್ರೆ ಸತ್ಯ ಅಂದ್ರೇನು, ಸತ್ಯನಿಷ್ಠೆ ಹೇಗಿರಬೇಕು, ಪ್ರಾಮಾಣಿಕತನ ಹೇಗಿರಬೇಕು ಅನ್ನುವುದಕ್ಕೆ ಪುಣ್ಯಕೋಟೆಯ ಕಥೆಯನ್ನ ಹೇಳಿ ಹೇಳಿ ಕೇಳ್ತಾ 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 ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ರಾಯ್ತು. ಅಂತಹ ಮಕ್ಕಳು ಯಾವತ್ತಿಗೂ ಕೂಡ ದಾರಿ ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಚಿಂತನೆಗಳನ್ನ ನನ್ನ ದೇಶ ಗೋವಿನ ಮೂಲಕ ಸಮಾಜಕ್ಕೆ ಕೊಟ್ಟಿತ್ತು. ನಾವು ಯಾವುದೋ ಒಂದು ಮನೆಗೆ ಹೋಗ್ತೇವೆ, ಒಂದು ಸಲ ಸಹಾಯ ಕೇಳುತ್ತೇವೆ, ನಮ್ಗೆ ಸಹಾಯ ಸಿಗ್ತದೆ. 2ನೇ ಸಲ ಸಹಾಯ ಕೇಳುತ್ತೇವೆ, ಸಹಾಯ ಸಿಗ್ತದೆ. 3ನೇ ಸಲ ಸಹಾಯ ಕೇಳುತ್ತೇವೆ, ಸಹಾಯ ಸಿಗ್ತದೆ. 4ನೇ ಸಲ ಏನಾದ್ರೂ ಆ ಮನೆಯವರು ಸಹಾಯ ಕೊಡ್ಲಿಲ್ಲ, 3 ಸಲ ನಮಗೆ ಬೇಕಾದಂತಹ ಎಲ್ಲವನ್ನ ಕೊಟ್ಟಂತಹ ವ್ಯಕ್ತಿ 4ನೇ ಬಾರಿ ನಾನು ಕೇಳಿದ್ದಕ್ಕೆ ನೋ ಅಂತ ಹೇಳಿಬಿಟ್ರೆ ನಮಗೆ ಆ ವ್ಯಕ್ತಿ ಸರಿ ಇಲ್ಲ. ಆದ್ರೆ ದನಗಳು ಎಷ್ಟು ಶ್ರೇಷ್ಠ ಅಂತ ಹೇಳಿದ್ರೆ, ಹಾದಿ ಬೀದಿಯಲ್ಲಿ ಇರುವಂತಹ ಕಸದ ಹುಲ್ಲನ್ನ ಹುಡುಕಿ ಮೇದು ಮನೆಗೈದು ನಾನು ಅಮೃತವ ನೀವೆ ಅದನುಂಡು ನನಗೇನ್ ಮಾಡ್ತಿ, ನನಗೆರಡ ಬಗೆವ ಮಾನವ ಹೇಳು ನೀ ಯಾರಿಗಾದೆಯೋ ಎಲೆ ಮಾನವ.